ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿರ್ತೀರ. ಈ ಮನೆಗೆ ಬಿಗ್ ಬಾಸ್ ಮನೆಗೆ ವಿಷಯಕಾರಿ ಯಾರು, ಅವ್ರಿಗೆ ಖಾರದ ಮೆಣಸಿನಕಾಯಿ ಕೊಡಿ ಅಂತ ಟಾಸ್ಕ್ ಕೊಟ್ಟಿದ್ರು. ನಿನ್ನೆ ಟಾಸ್ಕ್ ಅಲ್ಲಿ ಹೈಲೈಟ್ ಆಗಿದ್ದು ಅದೇ. ಖಂಡಿತವಾಗ್ಲು ಎಪಿಸೋಡ್ 44 ಅಲ್ಲಿ ಯಾರೆಲ್ಲ ವ್ಯಕ್ತಿತ್ವನ ಬಿಚ್ಕೊಂಡ್ರು, ಯಾರ ವ್ಯಕ್ತಿತ್ವನ ಮುಖವನ್ನು ಕಳ್ಸಿಬಿತ್ತು, ಯಾರು ಓಪನ್ ಅಪ್ ಅಂದ್ರೆ ಖಂಡಿತವಾಗ್ಲು ನಿನ್ನೆ ಎಪಿಸೋಡ್ ತುಂಬಾ ಅದ್ಭುತವಾಗಿತ್ತು. ಯಾಕಂದ್ರೆ ನಾವಾಗ್ಲಿ ಇಲ್ಲ ನೀವಾಗ್ಲಿ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಬಿಗ್ ಬಾಸ್ ಮನೇಲಾಗ್ಲಿ ಗ್ರೂಪ್ ಅಂತ ಏನಾದ್ರೂ ಅಂತ ಇದ್ರು ಅವರು ದಿಕ್ಕು ಪಾಲಾದ್ರ ಅಂತ ಹೇಳ್ಬೋದು. ಯಾಕಂದ್ರೆ ಅಶ್ವಿನ್ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ರಾಶಿಕ್ ಆಗಿರ್ಬೋದು, ಇವ್ರು ಏನಿದ್ದಾರೆ ಇವರೆಲ್ಲ ಒಂದೇ ಗ್ರೂಪ್, ಒಂದೇ ಓಟ್ ಹಾಕ್ತಾರೆ, ಒಂದೇ ತರ ಇರ್ತಾರೆ, ಒಂದೇ ತರ ಡಿಸ್ಕಸ್ ಮಾಡ್ತಾರೆ ಅಂತೆಲ್ಲ ಒಂದ್ ಸ್ವಲ್ಪ ಥಿಂಕಿಂಗ್ ಎಲ್ಲ ಇತ್ತು. ಬಟ್ ಅದೆಲ್ಲಾನು ಸುಳ್ಳು. ನಾವು ಆ ತರ ಇಲ್ಲ ಅಂತ ದೃಢಪಡಿಸ್ಕೊಂಡ್ರು. ಕೆಲವಂತೂ ಖುಷಿ ಪಟ್ರೆ, ಇನ್ನು ಕೆಲವರು ಇವ್ರಿಗೆ ಏನಾಗಿತ್ತಪ್ಪ 10th ಸೀಸನ್ ಅಲ್ಲಿ ವಿನಯ್ ಗೌಡ ಒಂದು ಗ್ಯಾಂಗ್ ಇತ್ತಲ್ಲ, ಆ ರೀತಿ ಎಲ್ಲ ಇದ್ರಲ್ಲ, ಇವ್ರು ಏನಾಯ್ತು ಅಂತೆಲ್ಲ ಕನ್ಫ್ಯೂಷನ್ ಆಗಿದಂತೂ ಗ್ಯಾರಂಟಿ. ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾರು ಸುಧೀರ್ ಅವ್ರಾಗಿರ್ಬೋದು, ರಾಶಿಕ್ ಆಗಿರ್ಬೋದು, ಅಶ್ವಿನಿ ಗೌಡ ಹೆಸರು ತಗೊಂತಾರೆ ಮೆಣಸಿನಕಾಯಿ ಕೊಡಕಂತ. ನಾವಾಗಿರ್ಬೋದು, ನೀವು ಎಕ್ಸ್ಪೆಕ್ಟ್ ಮಾಡಿದ್ರ? ನಾನಂತೂ ಮಾಡಿರಲಿಲ್ಲ ಗುರು. ಆಕ್ಚುಲಿ ಅದೇ ಆಗಿದ್ದು. ನಿನ್ನೆ ಅವ್ರನ್ನ ಹೆಸರು ತಗೊಂತಾರೆ, ಮೆಣಸಿನಕಾಯಿ ಕೊಡ್ತಾರೆ. ಇಲ್ಲಿ ಎಕ್ಸಲೆಂಟ್ ಅಂತ ಹೇಳ್ಬೋದು. ರಾಶಿಕ್ ಅವರು ಬದಲಾಗಿ ಆಟ ಆಡ್ತಾ ಇದಾರೆ. ಇದೇ ರೀತಿ ಬದಲಾಗ್ಲಿ, ಚೆನ್ನಾಗಿ ಆಟ ಆಡ್ಲ ಅಂತ ಬಯಸೋಣ. ಹಂಗಂತ ಅಶ್ವಿನಿ ಗೌಡಕ್ಕೆ ಮಾತ್ರ ಮೆಣಸಿನಕಾಯಿ ಕೊಟ್ಟಿದ್ರೆ ಅದಕ್ಕೆ ಬದಲಾಗಿರೋಂತಲ್ಲ. ತುಂಬಾ ವಿಷಯಗಳಲ್ಲಿ ಬದಲಾಗ್ತಾ ಇದಾರೆ, ಬದಲಾಗಿ ಆಟ ಕೂಡ ಆಡ್ತಾ ಇದಾರೆ ನನಗೆ ಅನಿಸ್ತಾ ಇದೆ. ಸುಧೀರ್ ಅಷ್ಟೇನೆ ಬಹಳ ದಿನಗಳ ನಂತರ ಓಪನ್ ಅಪ್ ಆಗಿದ್ದಾರೆ. ಅಶ್ವಿನಿ ಗೌಡ ಅವ್ರ ಮೇಲೆನೆ ಬ್ಲೇಮ್ ಮಾಡ್ತಾ ಇದಾರೆ. ಅವ್ರ ಮೇಲೆನೆ ಟಾಂಟ್ ಕೊಟ್ಟು ಅವ್ರ ಮೇಲೆನೆ ಒಂದು ಕೆಟ್ಟದಾಗಿ ಅಂದ್ರೆ ಒಂದೆರಡು ಮಾತಾಡಿ ಅವ್ರ ವಿರುದ್ಧನೇ ಒಂದು ತಿರುಗಿ ಬೀಳ್ತಾರೆ. ಅಂದ್ರೆ ಸಮಥಿಂಗ್ ಈಸ್ ವೇ ಅಂತ ಹೇಳ್ಬೋದು. ಯಾಕಂದ್ರೆ ಆಟನ ಅರ್ಥ ಮಾಡ್ಕೊಂಡು ಆಡ್ತಾ ಇದಾರ ಅಂತ ಒಂದು ಕನ್ಕ್ಲೂಷನ್ ಬರ್ಬೋದು. ಆಕ್ಚುಲಿ ಈ ಮಾತುಗಳನ್ನ 2-3 ವಾರಗಳ ಹಿಂದೆ ಮಾಡಿದ್ರೆ ಸುಧೀರ್ ಅವ್ರು ಎಲ್ಲೋ ಇರ್ತಿದ್ರು. ಬಟ್ ಇಟ್ಸ್ ಟೂ ಲೇಟ್ ಅಂತ ಹೇಳ್ಬೋದು. ಆಲ್ರೆಡಿ ಇದಂತ ಆಗ್ಬಿಟ್ಟಿದೆ. ಈಗೇನಂದ್ರೆ ಅಶ್ವಿನಿ ಗೌಡ ಅವರಿಗೆ ಒಂದು ಸಿಂಪತಿ ಬರೋ ಚಾನ್ಸಸ್ ತುಂಬಾ ಹೈ ಇದೆ. ಕಾರಣ ಏನ್ ಗೊತ್ತಾ, ಇಬ್ರ ಗುರು 6-7 ಜನ ಮೆಣಸಿನಕಾಯಿ ಕೊಡ್ತಾರೆ. ತಿಂದು ಏನ್ ಗೊತ್ತಾ, ಆರ್ಗ್ಯುಮೆಂಟ್ ಅಂದ್ರೆ ಅಶ್ವಿನಿ ಗೌಡ ಅಂದ್ರೆ ಆರ್ಗ್ಯುಮೆಂಟ್ ಆ ರೀತಿ ಇತ್ತು. ನಿನ್ನೆ ಒಂದು ಪಾಯಿಂಟ್ ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ತುಂಬಾ ಶಾಕ್ ಆಯ್ತು ನನಗೆ. ಹೌದಾ, ಓಕೆ. ಇಲ್ಲಿ ಎಕ್ಸಾಂಪಲ್ ಕಾವ್ಯ ಅವರು ನನಗೆ ನೀವು ಫ್ರೀ ಪ್ರಾಡಕ್ಟ್ ಅಂದಿರಾ, ಬಕೆಟ್ ಅಂದಿರಾ, ಆಮೇಲೆ ಲೂಸನ್ ಅಂದಿರಾ ಅಂತ ಹೇಳಿದಾಗ ಆಯ್ತು ನಾನು ಹೇಳಿದ್ದೀನಿ, ಇನ್ಮೇಲೆ ತಿದ್ಕೊಂತೀನಿ, ಇಷ್ಟೇ ಸಿಂಪಲ್. ಜಾನಿ ಅವ್ರು ಹೇಳ್ತಾರೆ ಆವಾಗ್ಲೂ ಆಯ್ತಾ ಓಕೆ ಸಿಂಪಲ್ ತಿದ್ಕೊಂತೀನಿ. ಸುಧೀರ್ ಅವ್ರು ಹೇಳ್ತಾರೆ ಹೌದಾ ಆಕೆನಾ ಓಕೆನಾ. ಈ ರೀತಿ ಯಾರೇ ಏನೇ ಕಾರಣ ಕೊಟ್ರು ಅದನ್ನ ಅವರು ಹೆಚ್ಚಾಗಿ ಆರ್ಗ್ಯುಮೆಂಟೇ ಮಾಡಲಿಲ್ಲ. ಕೇವಲ ಸುಧೀರ್ ಅವರಿಗೆ, ಜಾನಿ ಅವರಿಗೆ ಮಾತ್ರ ಕೊನೆಯಲ್ಲಿ ಒಂದು ಆರ್ಗ್ಯುಮೆಂಟ್ ಮಾಡ್ತಾರೆ. ಈ ರೀತಿ ಆದಾಗ ಏನಾಗುತ್ತಂದ್ರೆ ಕುಗ್ಗೋಗಿದ್ರ ಇವರು, ಕುಗ್ತಾ ಇದಾರ ಬಿಗ್ ಬಾಸ್ ಮನೇಲಿ ಅಶ್ವಿನಿ ಗೌಡ ಅಂತ ಅಂತಾರೆ. ಇನ್ನು ಅದೇ ರೀತಿಯಾಗಿ ಇನ್ನೊಂದು ವಿಷಯ ಮಾತಾಡ್ಬೇಕಾಗಿದೆ. ನಮ್ಮ ಧ್ರುವಂತ್ ಅವರು ಕೆಲವು ಸ್ಟೇಟ್ಮೆಂಟ್ ಗಳು ಪಾಸ್ ಮಾಡ್ತಾರೆ. ಕಂಪ್ಲೀಟ್ ಆಗಿ ಅವರು ಮಾತಿನ ಮೇಲೆ ನಿಲ್ಲಲ್ಲ. ಒಂಥರ ಬಿಹೇವಿಯರ್ ವೆರೈಟಿ ಆಗಿರುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಒಬ್ಬೊಬ್ಬ ವ್ಯಕ್ತಿ ಹತ್ರ ಒಂದೊಂದು ಟೈಮ್ ಅಲ್ಲಿ ಒಂದೊಂದ್ ತರ ಇರ್ತಾರೆ. ಈ ವ್ಯಕ್ತಿ ಆ ರೀತಿ ಇರ್ತಾರೆ. ಆಕ್ಚುಲಿ ಈ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟನೇ ಅನ್ಬೋದು. ಈ ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ ರಾಶಿಕನ ಫಸ್ಟ್ ಅಭಿಷೇಕ್ ಟ್ರೈ ಮಾಡಿದ್ರು, ಅದಾದ್ಮೇಲೆ ಇದು ಸೂರಜ್ ಹತ್ರ ಹೋದ್ರು, ಅದಾದ್ಮೇಲೆ ನನ್ನ ಹತ್ರ ಬಂದ್ರು. ಈ ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ ಫಸ್ಟ್ ಅವ್ರು ಅಭಿಷೇಕ್ ಟ್ರೈ ಮಾಡಿದ್ರಂತೆ. ಅವರು ಹೇಳಿರೋದು ಕ್ಲಾರಿಟಿಯಾಗಿ ಕ್ಲಿಯರ್ ಕಟ್ ಆಗಿ ಸ್ಪಂದನ ಅವ್ರಿಗೆ ಮಾತ್ರ ಗೊತ್ತು. ಅದು ಕಾವ್ಯಗಳು ಅವ್ರು ಹೇಳ್ತಾರೆ. ಬಟ್ ಕಾವ್ಯ ಕೇಳಿದಾರ ಮಾತಾಡಿದಾರ ಅಂತ ತಗೊಂಡಾಗ ನಮ್ಗೆ ಯಾವುದೇ ಒಂದು ಕ್ಲಾರಿಟಿ ಸಿಗಲ್ಲ. ಬಟ್ ಸ್ಪಂದನ ಅವರು ಕೂಡ ಇದಕ್ಕಿಂತ ಮುಂಚೆ ರಾಶಿಗೆ ಹತ್ರ ಡಿಸ್ಕಸ್ ಮಾಡಿಲ್ಲ ಅಂತೆ. ಕೇವಲ ಈ ಸ್ಟೇಟ್ಮೆಂಟ್ ಹೇಳ್ತೀರಾ, ಈ ಸ್ಟೇಟ್ಮೆಂಟ್ ತುಂಬಾ ತಪ್ಪು. ನನಗನ್ಸುತ್ತೆ ಧ್ರುವಂತ್ ಅವ್ರು ಹೇಳಿರ್ತಾರೆ ಅಂತ. ಮತ್ತೆ ನಿಮ್ಗೆ ಹೆಂಗ ಅನ್ಸುತ್ತೆ ಕಮೆಂಟ್ ಮಾಡಿ. ಇನ್ನು ಅದಾದ್ಮೇಲೆ ಈ ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ ಫಸ್ಟ್ ಆಫ್ ಆಲ್ ಹುಡುಗನ ಟ್ರೈ ಮಾಡ್ತಾರೆ ಅಭಿಷೇಕ್ನ, ಅದು ಕ್ಯಾನ್ಸಲ್ ಆಗುತ್ತೆ. ಅದಾದ್ಮೇಲೆ ನನ್ನನ್ನು ಟ್ರೈ ಮಾಡ್ತಾರೆ, ನಾನು ಒಪ್ಪೋದಿಲ್ಲ, ನಾನು ಜೆಂಟ್ಲ್ಮೆನ್ ತರ ಬಿಹೇವ್ ಮಾಡ್ತೀನಿ. ಅದಾದ್ಮೇಲೆ ಸೂರಜ್ ಹತ್ರ ಹೋಗ್ತಾರೆ, ಸೂರಜ್ ಸೆಟ್ಲ್ ಆಗ್ಬಿಟ್ಟಾನೆ. ಈ ಸ್ಟೇಟ್ಮೆಂಟ್ ಏನಿದೆ ರಾಂಗ್ ಅಂತಾನೆ ಹೇಳ್ಬೋದು. ಒಂದು ಹುಡುಗಿ ಬಗ್ಗೆ ಏನ್ ಟ್ರೈ ಮಾಡ್ತಿದ್ದಾಳೆ, ಅವ್ರು ಬಿಟ್ಟಿರು ಇವ್ರು ಬಿಟ್ಟಾರು, ಅವ್ರು ಕೊನೆಗೆ ಇವ್ರು ಅನ್ನೋದಿದೆ ನೋಡಿ, ಅದು ತುಂಬಾ ತಪ್ಪಾಗುತ್ತೆ. ಯಾರ್ಯಾದ್ರೂ ಮಾತಾಡಬಾರ್ದು ಆ ರೀತಿಯಾಗಿ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಇದೆಲ್ಲೋ ಒಂದ್ ಸ್ವಲ್ಪ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅಂತ ಅನಿಸ್ತಾ ಇದೆ ಕಂಪ್ಲೀಟ್ ಆಗಿ. ಇನ್ನು ಅದಾದ್ಮೇಲೆ ಈ ಎಪಿಸೋಡ್ ಅಲ್ಲಿ ಆಲ್ಮೋಸ್ಟ್ ನಮ್ಮ ಗಿಲ್ಲಿ ನಟಂದು ಲೈವ್ ಅಲ್ಲಿ ನೋಡಿದಾಗಂತೂ ತುಂಬಾ ಅಂದ್ರೆ ತುಂಬಾ ಇತ್ತು. ಬಟ್ ಅಲ್ಲಲ್ಲಿ ಕಟ್ ಮಾಡಿದ್ದಾರೆ. ಬಟ್ ರಿಷಾ ಕೊಟ್ಟಿರೋ ಸ್ಲೀಪರ್ ಶಾಟ್ ಮಾತ್ರ ತುಂಬಾ ಅದ್ಭುತವಾಗಿತ್ತು. ಆಲ್ಮೋಸ್ಟ್ ಈ ಎಪಿಸೋಡ್ ಆ ಮೆಣಸಿನಕಾಯಿ ಟಾಸ್ಕ್ ಮಾಡಿ ಮುಗಿಸ್ತಾರೆ. ಅದಾದ್ಮೇಲೆ ನಮ್ಮ ಧ್ರುವಂತ್ ಅವರು ಒಂದು ಜಗಳ ಆಗ್ತಾರೆ. ಇವೆಲ್ಲ ಆಗ್ತವೆ. ಇನ್ನು ಕಂಪ್ಲೀಟ್ ಆಗಿ ಎಪಿಸೋಡ್ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡೋಣ.
ಮುಖ್ಯವಾಗಿ ರಕ್ಷಿತನ ಈ ರೀತಿ ಯಾವ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ರ ಅಂತ ತಗೊಂಡಾಗ ನನಗಂತ ರೆಡ್ ಸ್ಕಿಲ್ಲ ಸಂಸ್ಥೆ ಏನಕ್ಕೆ ಅಂದ್ರೆ ಅವ್ರ ಭಾಷೆ ಮರ ಹೆಂಗಾದ್ರೂ ಮಾತಾಡ್ಲಿ, ಏನಾದ್ರೂ ಮಾತಾಡ್ಲಿ, ಅವ್ರು ಬನಿನಾದ್ರೂ ಹಾಕೊಳ್ಳಿ, ಚಡ್ಡಿ ಆದ್ರೂ ಹಾಕೊಳ್ಳಿ, ಏನ್ ಬೇಕಾದ್ರೂ ಗಿಲ್ಲಿ ಆಗಿರ್ಬೋದು, ರಕ್ಷಿತ ಆಗಿರ್ಬೋದು, ಅದು ಅವ್ರ ಚಾಯ್ಸ್, ಅದು ಅವ್ರ ಇಷ್ಟ. ನೀವು ಬಟ್ಟೆ ಹಾಕೊಂಡಲ್ಲ ಅಂತ ನಾಮಿನೇಟ್ ಮಾಡೋದಾಗಿರ್ಬೋದು, ಭಾಷೆ ಮಾತಾಡಲ್ಲ ನಾಮಿನೇಟ್ ಮಾಡಿರ್ಬೋದು. ದಿಸ್ ಈಸ್ ಅ ಸಿಲ್ಲಿ ರೀಸನ್ಸ್ ಆಫ್ ದ ನಾಮಿನೇಷನ್ಸ್ ಟಾಸ್ಕ್ ಅಂತ ಹೇಳ್ತೀನಿ. ಆ ಮೆಣಸಿನ್ಕಾಯಿ ಟಾಸ್ಕ್ ಅಲ್ಲಿ ಯಾಕೆ ಅಂದ್ರೆ ನೀವು ಇನ್ನು ಬೇರೆ ಕಾರಣಗಳು ಕೊಡಿ, ಏನು ಸಖತ್ ಕಾರಣಗಳಿದಾವೆ. ಭಾಷೆ ಮಾತಾಡಲ್ಲ ಅಂದಾಗ ಕಂಪ್ಲೀಟ್ ಆಗಿ ನೀವೇ ಟಾರ್ಗೆಟ್ ಆಗ್ತಾರೆ ಧ್ರುವಂತ ಅವರು. ಆದ ಕಾರಣ ಬನೀನಂತ ಬಂದಾಗ ಏನಂತ ರೀಸನ್ಸ್ ಎಲ್ಲ ಕೊಡ್ತಾರಂತ ಕಾಮಿಡಿ ಕೂಡ ಫನ್ ಆಗುತ್ತೆ. ನಿಜವಾಗ್ಲೂ ಅಂದ್ರೆ ನಿನ್ನ ಎಪಿಸೋಡ್ ಅಲ್ಲಿ ಯಾರ್ಯಾರಿಗೆ ಯಾರು ಮೆಣಸಿನ್ಕಾಯಿ ಕೊಟ್ಟರು, ಕಾರಣಗಳೇನಿತ್ತು ಅಂತೆಲ್ಲ ಮಾತಾಡೋಣ. ಅದರಲ್ಲಿ ಯಾರು ವ್ಯಾಲಿಡ್ ಇತ್ತು, ಯಾರು ಅನ್ವ್ಯಾಲಿಡ್ ಇತ್ತು, ಅದ್ರಲ್ಲಿ ಒಪ್ಕೋಬೇಕಾದ ವಿಷಯಗಳು ಯಾವುವು, ಇವರೆಲ್ಲ ಸುಮ್ಮನೆ ಬೇಕಂತಾನೆ ಹೇಳ್ತಾ ಇದ್ರ. ಅಂದ್ರೆ ಈಗ ಏನಂತಾರೆ, ಏನೋ ಒಂದು ಕೊಡ್ಬೇಕು ಮೆಣಸಿನ್ಕಾಯಿ ಕೊಟ್ರ ಅನ್ನೋ ರೀತಿ ಇತ್ತ. ಇಲ್ಲಿ ಕೂಡ ಗ್ರೂಪಿಸಮ್ ಮಾಡ್ತಾ ಇದ್ರ, ಎಲ್ಲ ಮಾತಾಡೋಣ. ಯಾಕಂದ್ರೆ ಇಲ್ಲಿ ಕೇವಲ ಒಂದು ಗ್ರೂಪ್ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಆಮೇಲೆ ಈಗ ರೀಸೆಂಟ್ ಆಗಿ ಸೂರಜ್ ಆಗಿರ್ಬೋದು, ರಘು ಆಗಿರ್ಬೋದು, ಇವ್ರದ್ದು ಒಂದು ಗ್ರೂಪ್ ಇದೆ. ಇವರು ಒಟ್ಟಿಗೆ ಇರ್ತಾರೆ. ಆ ಕಡೆಯಿಂದ ಬಂದಾಗಂತ ಈ ಕಡೆ ಇರುತ್ತೆ. ಬಟ್ ಈ ಗ್ರೂಪ್ ಇನ್ನೂ ಆಗ್ತಾ ಇದೆ, ಸೈಲೆಂಟ್ ಆಗಿ ಹೋಗ್ತಾ ಇದೆ. ಈ ಗ್ರೂಪ್ ಆಲ್ರೆಡಿ ಚಿತ್ರ ದಿಕ್ಕುಪಾಲಾಗೋಗಿದೆ. ಎಕ್ಸಾಕ್ಟ್ಲಿ ನಾನು ಆಲೋಚನೆ ಮಾಡಿದ್ದು, ಯಾವತ್ತೂ ಊಹೆ ಕೂಡ ಮಾಡಿರಲಿಲ್ಲ. ರಾಸಿಕ್ ಅವರು, ಸುಧೀರ್ ಅವರು, ಅಶ್ವಿನಿ ಅವರಿಗೆ ಇದು ಕೊಡ್ತಾರೆ, ಒಂದು ಟಾರ್ಗೆಟ್ ಮಾಡ್ತಾರೆ. ಅದೇ ಮೆಣಸಿನ್ಕಾಯಿ ಕೊಟ್ಟಾಗ ಅಂತ ಇದು ಬರುತ್ತೆ ಅಂತ. ಟೋಟಲ್ ಆಗಿ ಎಪಿಸೋಡ್ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತೀರಾ, ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ನೋಡ್ತಿದ್ದಾರೆ ಬಟ್ ಲೈಕ್ ಮಾಡ್ತಾರೆ, ದಯವಿಟ್ಟು ಲೈಕ್ ಮಾಡಿ. ಇನ್ನು ವಿಷಯಕ್ಕೆ ಬಂದ್ಬಿಡ್ತೀನಿ. ಮುಖ್ಯವಾಗಿ ಈ ಎಪಿಸೋಡ್ ಸಂಡೇ ಎಪಿಸೋಡ್ ಆದ್ಮೇಲೆ ಚಂದ್ರಪ್ಪ ಅವರು ಹೆಲ್ಮೆಟ್ ಹಾಕ್ತಾರೆ. ಆ ಟೈಮಲ್ಲಿ ತುಂಬಾ ಕ್ರೈಯಿಂಗ್ ಮಾಡ್ತಾ ಇರ್ತಾರೆ ರಕ್ಷಿತ್ ಅವರು. ಯಾಕಂದ್ರೆ ಅವ್ರು ಕರೆಕ್ಟಾಗಿ ಮಾತಾಡ್ಲಿಲ್ಲ, ಸುಮ್ಮನೆ ಹಂಗೆ ಹೋಗ್ತಾರೆ. ನಾನು ತುಂಬಾ ಬೇಜಾರಾಯ್ತು. ತುಂಬಾ ಬೇಜಾರಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಮತ್ತೆ ಹೆಲ್ಮೆಟ್ ಆದ್ರೆ ಬಿಗ್ ಬಾಸ್ ಮನೆಯಿಂದ ಬೇಜಾರಾಗಿ ಹೋಗ್ತಾ ಇರ್ತಾನೆ. ಏನು ಖುಷಿಯಾಗಿ ನಾನು ಹೋಗ್ಬಿಟ್ಟೆ ಅಂತ ಡ್ಯಾನ್ಸ್ ಮಾಡ್ಕೊಂತ ಹೋಗ್ತಾರೆ, ಇಲ್ಲ ತಾನೆ. ಇನ್ನು ಅದಾದ್ಮೇಲೆ ನಮ್ಮ ಇವ್ರು ಯಾರು ಸುಧೀರ್ ಅವ್ರಿಗೆ ಕ್ವಶನ್ ಮಾಡ್ತಾರೆ, ನೀವು ಆ ಲಾಕೆಟ್ ನ ಯೂಸ್ ಮಾಡಬಾರ್ದಾಗಿತ್ತು, ಹಾಗೆ ಇಡ್ಬೋದಾಗಿತ್ತಲ್ಲ, ನೀವು ಸೇವ್ ಆಗ್ತಿದ್ರೇನೋ ಅಂತ. ರಕ್ಷಿತ್ ಆಗಿರ್ಬೋದು, ನಮ್ಮ ಕಾವ್ಯ ಆಗಿರ್ಬೋದು, ಅದನ್ನ ಕ್ವಶನ್ ಮಾಡ್ತಾರೆ. ಬಟ್ ನಾನು ಡೇಂಜರ್ ಝೋನ್ ಒಂದ್ ವೇಳೆ ನಾನೇ ಹೋಗಿದ್ರೆ ಹೇಗಿತ್ತು, ಆಮೇಲೆ ಯೂಸ್ ಮಾಡಕ್ ಆಗಲ್ಲ ಅಂದ್ರೆ ತುಂಬಾ ತಪ್ಪಾಗ್ತಿತ್ತು. ನಾನು ಆ ಲಾಕೆಟ್ ನಂಬ್ಕೊಂಡ್ ಬಂದಿಲ್ಲ, ನನ್ನ ನಂಬ್ಕೊಂಡ್ ಬಂದಿ, ನಾನು ಇನ್ಮೇಲೆ ನಾನು ಆಟ ಆಡ್ತೀನಿ ಅಂತ ಹೇಳಿ ಎಲ್ಲ ಹೇಳ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಚಂದ್ರಪ್ರಭಾ ಅವರು ಯಾಕೆ ಈ ರೀತಿ ಬಿಹೇವ್ ಮಾಡಿದ್ರಂತೆಲ್ಲ ಚರ್ಚೆ ಕೂಡ ಮಾಡ್ತಾರೆ. ಅಲ್ಲಿ ಆಗಿರ್ಬೋದು, ಇದಾಗಿರ್ಬೋದು, ಯಾಕೆ ಈ ರೀತಿ ಎಲ್ಲ ತುಂಬಾ ನೆಗೆಟಿವ್ ಆಗಿ ತಗೊಂಡು ಹೋದ್ರು ಮನೆಗೆ ಅಂತ ತುಂಬಾ ಅದ್ರ ಬಗ್ಗೆನೆ ಡಿಸ್ಕಸ್ ಆಗ್ತಾ ಇರುತ್ತೆ. ಇನ್ನು ಅದಾದ್ಮೇಲೆ ಆಕ್ಟಿವಿಟಿ ಸೇಮ್ ಆಸ್ ಇಟ್ ಈಸ್ ಮೆಣಸಿನ್ಕಾಯಿ ಟಾಸ್ಕ್ ಬರುತ್ತೆ. ಇಲ್ಲಿ ಧ್ರುವಂತ್ ಅವ್ರು ಕೂಡ ಹೇಳ್ತಾರೆ ಯಾರಿಗೆ ನಮ್ಮ ಸುಧೀರ್ ಅವರಿಗೆ, ನೀವು ಇನ್ನೊಬ್ಬರನ್ನ ಗ್ರೇಟ್ ಮಾಡಿ ಅಂದ್ರೆ ಗಿಲ್ಲಿನ ಯಾಕೆ ಗ್ರೇಟ್ ಮಾಡ್ತೀರಾ? ನೀವು ಆಟ ಆಡಕ್ ಬಂದಿಲ್ವಾ? ನೀವು ಟಾಸ್ಕ್ ಆಡಕ್ ಬಂದಿಲ್ವಾ? ನೀವು ಬಿಗ್ ಬಾಸ್ ಬಂದಿಲ್ವಾ? ಪ್ರತಿ ಸಲ ಇನ್ನೊಬ್ಬರನ್ನ ಯಾಕೆ ನೀವು ಇದು ಮಾಡ್ತೀರಾ? ನಮ್ಮನ್ನ ಕಡಿಮೆ ಮಾಡ್ಕೊಂತೀರಾ, ನಿಮ್ಮನ್ನ ನೀವು ಕೂಡ ಕಡಿಮೆ ಮಾಡ್ಕೊಂತೀರಾ ಅಂತ ಹೇಳಿ ಧ್ರುವಂತ್ ಅವರು ಒಂದು ಒಳ್ಳೆ ಪಾಯಿಂಟ್ ಹೇಳ್ತಾರೆ ಗುರು. ಆ ಪಾಯಿಂಟ್ ಮಾತ್ರ ಸೂಪರ್ ಆಗಿದೆ. ಯಾಕಂದ್ರೆ ಅಲ್ಲಿ ಎಲ್ಲರೂ ಇರೋ ಕಂಟೆಸ್ಟೆಂಟ್ಗಳೇ, ಗಿಲ್ಲಿ ಕೂಡ ಕಂಟೆಸ್ಟೆಂಟ್. ಒಬ್ಬ ಕಂಟೆಸ್ಟೆಂಟ್ ಆಗಿ ಅವನೇ ಗ್ರೇಟು, ಅವನೇ ಚೆನ್ನಾಗಿ ಆಡ್ತಾನೆ ಅನ್ನೋದು ಎಲ್ಲೋ ಒಂದ್ ಸ್ವಲ್ಪ ತಪ್ಪಾಗುತ್ತೆ. ಅದು ಅವ್ರಿಗೂ ಕ್ಯಾರೆಕ್ಟರ್ಗೂ ಡ್ಯಾಮೇಜ್ ಆಗುತ್ತೆ, ಅಲ್ಲಿನ ಬೇರೆ ಕಂಟೆಸ್ಟೆಂಟ್ಗಳಿಗೂ ಡ್ಯಾಮೇಜ್ ಆಗುತ್ತೆ. ಅದು ಪಾಯಿಂಟ್ ಮಾತ್ರ ಸರಿ ಇತ್ತು ಅಂತ ಹೇಳ್ತೀನಿ. ಇನ್ನು ಅದಾದ್ಮೇಲೆ ಅಷ್ಟೇ, ಆ ಎಪಿಸೋಡ್ ಆದ್ಮೇಲೆ ನಡೆದಿದ್ದು ಅಷ್ಟೇನೆ. ಇನ್ನು ಮೇನ್ ಸಾಂಗ್ ಹಾಕ್ತಾರೆ. ಸಾಂಗ್ ಹಾಕಿದ್ಮೇಲೆ ಚಿತ್ರಾನ್ನ ಸಾಂಗ್ ಹಾಕ್ತಾರೆ ಮಾರ್ನಿಂಗ್. ಆ ಸಾಂಗು ವೇಕಪ್ ಸಾಂಗು. ಅದಾದ್ಮೇಲೆ ಶುರುವಾಗದೆ ಮೆಣಸಿನ್ಕಾಯಿ ಟಾಸ್ಕ್. ಆಲ್ಮೋಸ್ಟ್ ನಿನ್ನೆ ಎಪಿಸೋಡ್ ಅಲ್ಲ ಈ ಮೆಣಸಿನ್ಕಾಯಿ ಟಾಸ್ಕೇ ಇತ್ತು ಗುರು. ಏನೋ ಒಂಥರ ಇವರು ಕಿತ್ತಾಡ್ತಾ ಇದ್ರು. ಅದ್ ಸ್ವಲ್ಪ ನೋಡಿ ಎಂಜಾಯ್ ಮಾಡಿದ್ರ ನೀವು? ಕಮೆಂಟ್ ಮಾಡಿ. ಮೊದಲನೇದಾಗಿ ರಕ್ಷಿತ್ ಅವರು ರಾಶಿಗೆ ಧ್ರುವಂತ್ ಅವರು ಕೊಡ್ತಾರೆ. ರಾಶಿಗೆ ಏನಂದ್ರೆ, ನೀವು ಮಾತಾಡೋ ಮಾತಲ್ಲಿ, ನೀವು ಮಾತಾಡೋ ಒಂದು ವೇಡ್ ಟಾಂಟ್ ಆಗಿರುತ್ತೆ, ಇನ್ನೊಬ್ರಿಗೆ ನೋವಾಗುತ್ತೆ, ಅದನ್ನ ಅದೇ ರೀತಿ ಮಾತಾಡ್ತಾ ಇರ್ತಾರ. ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಅದರಿಂದ ನೀವು ನನಗೆ ವಿಷಕಾರಿ ಆಗ್ತಾ ಇದ್ರ ಬಿಗ್ ಬಾಸ್ ಮನೇಲಿ ಅಂತ ಹೇಳಿ ಮೆಣಸಿನ್ಕಾಯಿ ಕೊಡ್ತಾರೆ. ರೀಸನ್ ಸರಿ ಇತ್ತಾ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ಅಷ್ಟೊಂದೇನ್ ಟಾಂಟ್ ಕೊಡೋದಾಗಿರ್ಬೋದು, ಮಾತುಗಳಾಗಿರ್ಬೋದು ರಾಶಿಕ ಮಾತಾಡಿದ್ರ ಗೊತ್ತಿಲ್ಲ. ಆಕ್ಚುಲಿ ಅವರು ಕೊಡ್ಬೇಕನ್ಸ್ತಾ ಕೊಟ್ರ. ಆ ಅಡಿಗೆ ಮಾಡೋ ವಿಷಯದಲ್ಲಿ ಟಾಂಟ್ ಮಾಡಿ ಟಾರ್ಗೆಟ್ ಮಾಡಿ ರಕ್ಷಿತ್ ಅವ್ರು ಮಾತಾಡಿದ್ರು. ಆ ವಿಷಯಕ್ಕೆ ಏನಾದ್ರೂ ಕೊಟ್ಟಿರ್ಬೋದು. ಇನ್ನು ಅದಾದ್ಮೇಲೆ ಧ್ರುವ ಅವ್ರು ಕೊಡ್ತಾರೆ. ರಕ್ಷಿತ್ ಅವರು ಕೊಟ್ಟಿದ್ದು ಸರಿ ಇತ್ತಾ? 100% ಸರಿ ಇತ್ತು. ಕಾರಣ ಏನಂದ್ರೆ, ನೀವು ಮನ್ಸಲ್ಲಿ ಒಂದಿರ್ತೀರ, ಹೊರಗಡೆ ಒಂದ್ ಮಾತಾಡ್ತೀರಾ, ಎಲ್ಲರ ಹತ್ರ ನಗ್ತಾ ಆರಾಮಾಗಿರ್ತೀರ. ಬಟ್ ನಿಮ್ ಮನ್ಸಲ್ಲಿ ವಿಷ ತುಂಬಿರುತ್ತೆ, ಅದನ್ನ ಹೊರಗಾಕಿ. ಕೇವಲ ಫೇಸ್ ಅಲ್ಲಿನೋ ನಿಮ್ ಆಕ್ಟಿವಿಟಿಯಲ್ಲೆಲ್ಲ ತೋರಿಸೋದಲ್ಲ, ನಿಮ್ ಮನ್ಸಲ್ಲಿರೋ ವಿಷಯನ ಹೊರಗಾಕಿ ಅಂತ ಧ್ರುವಂತ್ ಅವ್ರಿಗೆ ಡೈರೆಕ್ಟ್ ರಕ್ಷಿತ್ ಅವ್ರು ಹೇಳ್ತಾರೆ. ನನ್ಗೂ ಅದೇ ರೀತಿ ಅನಿಸ್ತಾ ಇತ್ತು. ಕೆಲವು ಸಲ ಏನಂದ್ರೆ,
ಓಪನ್ ಅಪ್ ಫೇಸಲ್ಲಿ ಮಾತ್ರ ತುಂಬಾ ಅದ್ಭುತವಾಗಿರ್ತಾರೆ, ಬಟ್ ಒಳಗಡೆ ಇನ್ನೂ ಕುದಿತಾ ಇರುತ್ತೆ ಅವ್ರಿಗೆ, ಅದನ್ನ ಎಲ್ಲಿ ಹೊರಗೆ ಹಾಕಲ್ಲ ಅಂತ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ಧ್ರುವ ಅವರು ರಿಷಾ ಅವರು ಕೊಡ್ತಾರೆ, ಅಂದ್ರೆ ಈ ಮನೆಗೆ ಬಂದಾಗ ಅನ್ನೆಸೆಸರಿ ಗಲಾಟೆ ಮಾಡ್ತಾರೆ, ಅನ್ನೆಸೆಸರಿ ಇದು ಮಾಡ್ತಾರೆ, ಮ್ಯಾಂಡ್ಲಿಂಗ್ ಎಲ್ಲ ಮಾಡ್ತಾರೆ, ಮನ್ಸಲ್ಲಿ ತುಂಬಾ ವಿಷಯ ತುಂಬಿಕೊಂಡಿದ್ದಾರೆ, ಏನೋ ಅನ್ಕೊಂಡಿದ್ದಾರೆ, ಬಟ್ ಅದೆಲ್ಲಾನು ಸುಳ್ಳು. ಇನ್ಮೇಲಾದ್ರೂ ಅದನ್ನೆಲ್ಲ ಬಿಟ್ಟು ಹೊರಗಡೆ ಬಂದು ನೀವು ಆಟ ಆಡಿ ಅಂತೇಳಿ ಮೆಣಸಿನಕಾಯಿ ಕೊಡ್ತಾರೆ ನಮ್ಮ ರಾಶಿ ಅವ್ರಿಗೆ. ಅದಾದ್ಮೇಲೆ ಗಿಲ್ಲಿ ಕೊಡ್ತಾರೆ ಧ್ರುವಂತು. ಗಿಲ್ಲಿಗೆ ಏನಂದ್ರೆ ಸೇಮ್ ರೀಸನ್ಸ್ 3-4 ವಾರದಿಂದ ಅದೇ ರೀಸನ್ಸ್ ಹೇಳ್ತಾರೆ, ಕಾಮಿಡಿ ಮಾಡಬೇಡ ಕಾಮಿಡಿ ಮಾಡಬೇಡ ಕಾಮಿಡಿ ಮಾಡಬೇಡ ಅಂತ. ಇಲ್ಲೊಂದು ಹೇಳ್ಬೇಕು ಅನ್ಸುತ್ತೆ ಗೊತ್ತಾ, ಗಿಲ್ಲಿ ಕಾಮಿಡಿ ಮಾಡಿದ್ರೆ ಸ್ವಲ್ಪ ನೋಡ್ತಾ ಇದ್ದೆ ಎಪಿಸೋಡ್ಗಳು, ಅವ್ರು ಕಾಮಿಡಿ ಮಾಡ್ಲಂದ್ರೆ ಏನ್ ಮಾಡಯ್ಯ ನೋಡೋದು, ಬರೀ ಕಿತ್ತಾಡೋದೆ, ಜಗಳ, ಅವ್ರ ಮೇಲೆ ಇವ್ರು ಮಾತಾಡೋದು, ಇವ್ರ ಮೇಲೆ ಅವ್ರು ಮಾತಾಡೋದು, ಇದನ್ನೇ ನೋಡ್ಬೇಕಾಗುತ್ತೆ. ಸ್ವಲ್ಪ ಗಿಲ್ಲಿನ ಅನ್ವೇಷಣೆ ಮಾಡ್ಕೊಂಡು ಇವ್ ಮಾತು ಯಾರ್ದು ಕೇಳಿದಾನೆ ಕಾಮಿಡಿ ಮಾಡಿದ್ರೆ ನಾವು ಸ್ವಲ್ಪ ನೋಡಿ ನಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಲಿನ ಹಾಕಂತಾರೆ, ನೂರು ಕೂರಿದಾವೆ, ಸ್ನಾನ ಮಾಡಲ್ಲ, ಇದು ಮಾಡಲ್ಲ, ಪರ್ಸನಾಲಿಟಿ ಬಗ್ಗೆ ಎಲ್ಲ ಮಾತಾಡ್ತಾರೆ. ಇರ್ಲಿ, ಅದು ಅವ್ರ ಒಪಿನಿಯನ್, ನಾವೇನ್ ಜಡ್ಜ್ ಮಾಡಕ್ ಆಗಲ್ಲ, ಅವರೆಲ್ಲ 24 hours ಅಲ್ಲಿ ನೋಡಿರ್ತಾರೆ. ಬಟ್ ಗಿಲ್ಲಿ ಕೂಡ ಸರಿಯಾಗಿ ಉತ್ತರ ಕೊಡ್ತಾನೆ. ಅವೆಲ್ಲ ಬನಿನು ನಾನೊಬ್ಬನಲ್ಲ, ಬಡವರಲ್ಲ, ಸಾಕೋರ ಆಗ್ತಾರೆ. ಬನ್ನಿ ನಾನು ಇನ್ನ 100 ಕುರಿ ತಂದಿಲ್ಲಣ್ಣ, ತರ್ಬೇಕಂತ ಪ್ಲಾನ್ ಮಾಡಿದೀನಿ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ಕೂಡ ತುಂಬಾ ಫನ್ ಆಗಿ ಕಾಮಿಡಿ ಮಾಡ್ತಾರೆ. ಇನ್ನು ಅದಾದ್ಮೇಲೆ ಕಾವ್ಯ ಅವ್ರು ಕೊಡ್ತಾರೆ ಅಶ್ವಿನಿ ಗೌಡ ಅವರಿಗೆ. ಸೇಮ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಲ್ಲ, ಎಲ್ಲ ಪದಗಳೆಲ್ಲ ಯೂಸ್ ಮಾಡಿದ್ರ, ಒಂದ್ಸಲ ಕೂಡ ನನಗೆ ನೀವು ಲೈಕ್ ಆಗಿಲ್ಲ, ಸಾರಿನೂ ಕೇಳಲಿಲ್ಲ, ಆ ಪದಗಳು ತುಂಬಾ ನನಗೆ ನೋವಾಗಿದೆ, ನೀವು ನನ್ನ ಮೇಲೆ ವಿಷಯ ಕಾರ್ತೀರಾ ಅಂತ ನಾನು ಕೊಡ್ತಾ ಇದೀನಿ ಅಂತ ಹೇಳ್ತಾರೆ. ಅವೇ ಫ್ರೀ ಪ್ರಾಡಕ್ಟ್, ಅದು ಇದು ಬಕೆಟ್ ಅವೆಲ್ಲ, ಹೌದು ನಾನು ಹೌದನ್ನು ಒಪ್ಕೊಂತೀನಿ, ಇನ್ಮೇಲೆ ಮಾಡಲ್ಲ ಅಂತ ಸಿಂಪಲ್ ಆಗಿ. ನನಗೆ ಅದೇ ಡೌಟ್ ಬಂತು, ಅಶ್ವಿನಿ ಗೌಡ ಇಷ್ಟೆಲ್ಲ ಬದಲಾಗಿದಾರ, ಯಾವ ಕಾರಣಕ್ಕೆ ಬದಲಾದ್ರಪ್ಪ ಅಂತ. ಇನ್ನು ಅದಾದ್ಮೇಲೆ ಸುಧೀರ್ ಅವ್ರು ಕೊಡ್ತಾರೆ. ಸುಧೀರ್ ಅವ್ರು ಅಷ್ಟೇನೆ, ಅಂದ್ರೆ ಗಿಲ್ಲಿ ನಾನು ಗಿಲ್ಲಿ ಒಂದು ಹೋದಾಗ ನಾಮಿನೇಟ್ ಅಂತ ಆದಾಗ ಅದು 2 ಆಪ್ಷನ್ಸ್ ಇದ್ದಿಲ್ಲ, ಒಂದೇ ಆಪ್ಷನ್ಸ್ ಇತ್ತು. ಆ ಟೈಮಲ್ಲಿ ನಾನು ತಗೊಂಡ್ಬಂದಿನಿ, ಇಬ್ರು ತಗೊಂಡ್ಬಂದ್ರೆ ಇಬ್ರು ನಾಮಿನೇಟ್ ಆಗ್ತಾ ಇದ್ವಿ. ಆದ ಕಾರಣ ಅದನ್ನ ಇಟ್ಕೊಂಡು ನೀವು ಪದೇ ಪದೇ ಗಿಲ್ಲಿ ಗ್ರೇಟ್ ಅಂತ ನಾನು ಡಿಕ್ರೀಸ್ ಮಾಡಿ ಮಾತಾಡ್ತಾ ಇದ್ರ. ಆ ಟೈಮಲ್ಲಿ ನನಗೆ ಎಕ್ಸ್ಪ್ಲೇನ್ ಕೊಡೋಣ ಅಂತ ಬಂದ್ರು ಕೂಡ ನನ್ನ ಹತ್ರ ನೀವು ಮಾತಾಡ್ಲಿಲ್ಲ, ನನಗೆಲ್ಲ ನೋವಾಯ್ತು, ನನ್ನ ಮೇಲೆ ನೀವು ವಿಷಯ ಕಾಡ್ತೀರ ಅಂತ ಕೊಡ್ತಾ ಇದ್ದಾರೆ. ರೀಸನ್ಸ್ ಪರವಾಗಿಲ್ಲ ಅನಿಸ್ತು, ಅಷ್ಟೇ ಸ್ಟ್ರಾಂಗ್ ರೀಸನ್ಸ್ ಅನ್ನಲ್ಲ, ಪರವಾಗಿಲ್ಲ ಅನಿಸ್ತು. ಇನ್ನು ಧನು ಅವ್ರು ಕೊಡ್ತಾರೆ ರಿಷಾ ಅವರಿಗೆ. ಸೇಮ್ ರೀಸನ್ಸ್, ನೀವೆಲ್ಲ ತುಂಬಾ ಓವರ್ ಮಾಡ್ತೀರಾ, ತುಂಬಾ ಮಾತಾಡ್ತೀರಾ, ಹೋಗಲೋ ಬಾರಲೋ, ಅವನಲ್ಲೋ ಇವನಲ್ಲ ಅಂತೆಲ್ಲ ಮಾತಾಡ್ತೀರಾ, ಮ್ಯಾಂಡಿಂಗ್ ಎಲ್ಲ ಮಾತಾಡ್ತೀರಾ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಇವೆಲ್ಲ ಆಗಲ್ಲ, ಸಾಗಲ್ಲ, ಮುಂದೆ ಇದೆಲ್ಲ ಮಾಡಲ್ಲ ಅಂತೇಳಿ, ಇನ್ಮೇಲೆ ಅದು ಚೆನ್ನಾಗಿ ಆಟ ಆಡಿ ಅಂತೇಳಿ ವಿಷಯ ಕಾರ್ತೀರ ಅಂತೇಳಿ ಧನು ಅವ್ರು ಕೊಡ್ತಾರೆ. ಅಶ್ವಿನಿ ಗೌಡ ಅಷ್ಟೇನೆ, ಯಾಕಂದ್ರೆ ನೀವು ಒಂದು ಮಾಡಿರೋ ಸ್ಟೇಟ್ಮೆಂಟ್ ಆಗಿರ್ಬೋದು, ಯಾವ್ದಾದ್ರು ಒಂದು ಮಾತಿದೆ, ಏನಾದ್ರೂ ಮಾತಾಡ್ಬೇಕಂದ್ರೆ ಅದು ಕೇವಲ ನೀವು ಮಾತಾಡ್ದಲ್ದೇನೆ ಬೇರೆಯವರಿಗೆಲ್ಲ ಮನೆಯವರಿಗೆಲ್ಲ ಬಿತ್ತನೆ ಮಾಡ್ತಾ ಇರ್ತೀರ. ಅವ್ರ ಹಂಗೆ ಹಂಗ ಅಂತೇಳಿ ಅದನ್ನ ನೀವು ಕನ್ಮೆ ಮಾಡಕ್ ಪ್ರಯತ್ನ ಪಡ್ತಾ ಇರ್ತೀರ. ಅದು ಸುಳ್ಳಾಗಿರ್ಬೋದು, ನಿಜ ಆಗಿರ್ಬೋದು, ನಿಮ್ಗೆ ಫೇವರ್ ಆಗಿರ್ಬೋದು, ಬಟ್ ಇದು ಕಡಿಮೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಂತೇಳಿ ಅಶ್ವಿನಿ ಗೌಡ ಅವರಿಗೆ ವಿಷಯ ಕಾರ್ತೀರ ಅಂತೇಳಿ ಕೊಡ್ತಾರೆ ಮೆಣಸಿನ್ಕಾಯಿ. ಇನ್ನು ಸ್ಪಂದನ ಅವರು ವಿಷಯ ಕೊಡ್ತಾರೆ, ನೀವು ಬಂದಾಗ್ಲಿದ್ದ ಒಬ್ಬ ವ್ಯಕ್ತಿ ನೆಗೆಟಿವ್ ಮಾಡೋದಾಗಿರ್ಬೋದು, ಹೊರಗಡೆ ಸಿಕ್ಕಿರೋ ಒಂದು ಫುಟೇಜ್ ಆಗಿರ್ಬೋದು, ಹೊರಗಡೆಯಿಂದ ಬಂದಿರೋ ನೀವು ಪ್ರತಿ ಸಲ ಅದನ್ನೇ ಹೇಳ್ತಾ ಇರ್ತೀರ, ಅದನ್ನೇ ಟಾರ್ಗೆಟ್ ಮಾಡ್ತಾ ಇರ್ತೀರ. ಕಂಪ್ಲೀಟ್ಲಿ ಇದು ರಾಂಗು. ನೀವು ಮನೆಯಲ್ಲಿ ವಾತಾವರಣ ಕೆಡ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಅದು ನನ್ನ ಮೇಲೆ ಪರ್ಸನಲ್ ಇನ್ನೂ ಮಾಡ್ತಾ ಇದ್ದೀರಾ ಅಂತೇಳಿ ವಿಷಯ ಕಾರ್ತೀರಾ ಅಂತ ಹೇಳ್ತಾರೆ. ಇನ್ನು ಧ್ರುವಂತ್ ಅವರಿಗೆ ರೀಸನ್ಸ್ ಕೊಡ್ತಾರೆ. ನೀವು ಒಂದು ಮಾತು ಹೇಳ್ತಾರೆ ಹುಡುಗಿರ ಬಗ್ಗೆ, ಅಂದ್ರೆ ಅದೇ ಸೇಮ್ ರಾಶಿಕಾ ಅವ್ರ ಬಗ್ಗೆ ನೀವು ಅವ್ರು ಬಿಟ್ಟು ಇವ್ರು ಯಾರು ಅಂತ ನನ್ನ ಹತ್ರ ಬಂದಿರಾ ಅಂತ ಹೇಳ್ತಾ ಇದ್ರಿ. ಬಟ್ ಅದೆಲ್ಲೋ ಒಂದ್ ಕಡೆ ತುಂಬಾ ತಪ್ಪಾಗುತ್ತೆ ಅಂತ ಆ ರೀಸನ್ ಕೊಟ್ಟಾಗ, ಆ ಕಾರಣ ಕೊಟ್ಟಾಗ, ಬಟ್ ಧ್ರುವಂತ್ ಅವ್ರು ಬೇರೆದೇನೋ ತಗೊಂಡ್ಬರ್ತಾರೆ. ನನ್ನ ಪರ್ಸ್ಪೆಕ್ಟಿವ್ ಮೇಡಮ್, ನನ್ನ ಆನ್ಸರ್ ಮೇಡಮ್. ಇಲ್ಲಿ ಮೇನ್ ಏನ್ ವಿಷಯ ಗೊತ್ತಾ, ಅವರ ಪರ್ಸ್ಪೆಕ್ಟಿವ್, ಅವರ ಆಲೋಚನೆ, ಅವರ ಒಂದು ವಿಮೋಚನೆ ಅದೇನು ತಪ್ಪಲ್ಲ, ಬಟ್ ಅದು ನಿಜ ಆಗಿರ್ಬೇಕು, ಅವ್ರು ಒಪ್ಕೊಂಬಿರ್ಬೇಕು. ಈಗ ಕಾವ್ಯ ಅವ್ರ ಗಿಲ್ಲಿ ಜೊತೆ ಇರ್ತಾರೆ, ಏನ್ ನೋಡಿದ್ರ ಹೇಳಿ, ನಮ್ಮ ಜೊತೆ ಏನ್ ನೋಡಿದ್ರ ಹೇಳಿ ಅಂತ ಹೇಳಿದ್ರೆ ಅದು ನನ್ನ ಪರ್ಸ್ಪೆಕ್ಟಿವ್ ಮೇಡಮ್, ಅದು ನನ್ನ ಅನಿಸಿಕೆ ಮೇಡಮ್, ನಾನು ಹೇಳ್ತೀನಿ ಮೇಡಮ್. ಯಾವ್ದಾದ್ರು ಎಕ್ಸಾಂಪಲ್ ಕೊಡ ಅಂದ್ರೆ ಅವ್ರ ಹತ್ರ ಎಕ್ಸಾಂಪಲ್ ಕೊಡಕ್ಕೆ ಕಾರಣಗಳೇ ಇರಲ್ಲ, ಇದಾಗುತ್ತೆ. ಸ್ಪಂದನ ಆದ್ಮೇಲೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಜಾಹ್ನವಿ ಅವರು ಕೊಡ್ತಾರೆ. ಜಾಹ್ನವಿ ಅವ್ರು ಬಂದ್ಬಿಟ್ಟು ರಿಷಾ ಕೊಡ್ತಾರೆ. ರಿಷಾಗೆ ಮತ್ತು ನಮ್ಮ ಅಶ್ವಿ ಮೇಡಮ್ ಅವ್ರು ಕೊಡ್ತಾರೆ. ಅಶ್ವಿ ಮೇಡಮ್ ಅವ್ರಿಗೆ ಏನಂದ್ರೆ ಸೇಮ್ ಅದೇ, ಇದು ತುಂಬಾ ವಿಷಯ ಆಗುತ್ತೆ ಹೊರಗಡೆ. ಅಂದ್ರೆ ಯಾವ ರೀತಿ ಅಂದ್ರೆ ಅದೇ ಅದು ಕಲಾವಿದರಿಗೆ ಕಾಲ್ ತೋರಿಸಿದ್ದ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಅಂತ ಮ್ಯಾಟ್ರ್ ಸೆನ್ಸಿಟಿವ್ ಮ್ಯಾಟ್ರ್ಗಳೆಲ್ಲ ಬೇಕಾಗಿರ್ಲಿಲ್ಲ, ಬಟ್ ಇವ್ರು ಬೇಕಂತಾನೆ ಮನೆಯೆಲ್ಲ ಬಿತ್ತನೆ ಮಾಡ್ತಾರೆ, ಮನೆಯೆಲ್ಲ ತೋರಿಸ್ತಾರೆ, ಹಾಗೆ ಹೀಗೆ ಅಂತ ಹೇಳಿ ತುಂಬಾ ಮಾತುಗಳು ಹೇಳ್ತಾರೆ. ಜಾಹ್ನವಿ ಆರ್ಗ್ಯುಮೆಂಟ್ ತುಂಬಾ ಚೆನ್ನಾಗಿತ್ತು, ಎಕ್ಸ್ಪೋಸ್ ಮಾಡಿದ್ರು. ಅದೇ ರೀತಿಯಾಗಿ ಅಶ್ವಿನಿ ಗೌಡ ಕೂಡ ಜಾಹ್ನವಿ ಅವ್ರನ್ನ ಎಕ್ಸ್ಪೋಸ್ ಮಾಡ್ತಾರೆ. ಕೊನೆಯಲ್ಲಿ ಅದು ಮಾತಾಡೋಣ. ಇನ್ನು ಸುಧೀರ್ ಅವ್ರಿಗೆ ರಿಷಾ ಅವ್ರಿಗೆ ಹೇಳ್ತಾರೆ, ಇದು ಅಲ್ಲಿ ಕಿತ್ತಿರೋ ಹಾವು, ಅಂದ್ರೆ ಇದಕ್ಕೆ ಇದ್ರಲ್ಲಿ ಏನ್ ವ್ಯತ್ಯಾಸ ಇಲ್ಲ, ಆದ ಕಾರಣ ಇವ್ರು ಸುಮ್ಮನೆ ಆಡೋದು ಅಲ್ಲೆಲ್ಲಿ ವಿಷ ಹಾಕ್ಬೇಕಂತ ನೋಡ್ತಾರೆ, ಅದು ಏನಿಲ್ಲ, ಸಪ್ಪೆ ಹಾವು, ಇದರಿಂದ ವೇಸ್ಟ್ ಅಂತ ಹೇಳಿ ರೀಸನ್ಸ್ ಎಲ್ಲ ಕೊಡ್ತಾರೆ. ಇನ್ನು ಅದಾದ್ಮೇಲೆ ಅಭಿ ಕೊಡ್ತಾನೆ,
ರಕ್ಷಿತಾ ಕೊಡ್ತಾನೆ. ರಕ್ಷಿತಾಗ ಏನಂದ್ರೆ ಈ ಹುಡುಗಿ ಆದ್ರೆ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಒಂಥರ ಇರ್ತಾರೆ, ನಾರ್ಮಲ್ ಇದ್ದಾಗ ಒಂಥರ ಇರ್ತಾರೆ, ಬಟ್ ಆಮೇಲೆ ಏನನ್ನ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ಇದೆಲ್ಲ ತುಂಬಾ ರಾಂಗೆ ಪೋಟ್ರ ಆಗುತ್ತೆ. ಈ ಅರ್ಹತೆ ಇಲ್ಲ, ವಿಷಯ ಕಾರ್ತಾಳೆ ಬಿಗ್ ಬಾಸ್ ಮನೆ ಮೇಲೆ ಅಂತೆಲ್ಲ ಹೇಳ್ತಾರೆ. ಇನ್ನು ಅದಾದ್ಮೇಲೆ ಸುದ್ದಿ ಅವ್ರು ಕೊಡ್ತಾರೆ. ಸುದ್ದಿ ಅವ್ರು ಏನಂದ್ರೆ ಅಂದ್ರೆ ಬೇರೆ ಹೋಗ್ತಾರ, ಬೇರೆ ಇದು ಮಾಡ್ತೀರಾ ಅಂತ ಟಾಸ್ಕ್ ಅಂತ ಬಂದಾಗ ಅವ್ರು ಸ್ಟ್ರಾಂಗ್ ಇವ್ರು ಸ್ಟ್ರಾಂಗ್ ಅಂತ ಹೇಳ್ತಾರೆ, ಅದು ಕರೆಕ್ಟ್ ಅಲ್ಲ ಅಂತೆಲ್ಲ ಹೇಳ್ತಾರೆ. ಇನ್ನು ಮಾಳವರು ಕೂಡ ಧ್ರುವಂತ್ ಅವ್ರು ಕೊಡ್ತಾರೆ, ರಕ್ಷಿತ ಮೇಲೆ ಹೀಗೆ ಯಾಕೆ ನೀವು ವಿಷ ಕಾರ್ತಾ ಇದ್ರೆ ಅದು ಕರೆಕ್ಟ್ ಅಲ್ಲ ಅಂತ. ಅದು ನಿಜಾನೇ, ಕೆಲವು ಸಲ ಏನಾಗ್ತದೆ ಫುಲ್ ಪರ್ಸನಲ್ ಟಾರ್ಗೆಟ್ ಆಗ್ಬಿಡುತ್ತೆ. ನಿಜ ಅಂದ್ರೆ ಕೆಲವು ಸಲ ಏನಾಗ್ತಂದ್ರೆ ಮೆಣಸಿನ್ಕಾಯಿ ಕೊಡ್ಬೇಕಾದ್ರೆ ಕೆಲವು ಸಲ ಹಲವು ಸಲ ತಿಂದಿರ್ತಾರೆ ರಕ್ಷಿತಾ ಅವರು, ಮತ್ತೆ ಇನ್ನೊಂದ್ಸಲ ತಿನ್ಬೇಕು, ನೀವು ಅವ್ರು ಕೊಟ್ಟಿ ತಿನ್ಬೇಕು, ನೀವು ತಗೊಂಡು ತಿನ್ನೋಂತಲ್ಲ ಅಂತೇಳಿ ಎಲ್ಲ ಬ್ಲೇಮ್ ಮಾಡ್ತಾ ಇರ್ತಾರೆ. ನಿಜ ಅಂದ್ರೆ ಬೇಜಾರು ಕೂಡ ಆಗುತ್ತೆ. ಸುದ್ದಿ ಅವರಿಗೆ ಕೆಲಸ ಮಾಡಲ್ಲ ಬಿಗ್ ಬಾಸ್ ಮನೇಲಿ, ವಯಸ್ಸರ ಕೆಲಸ ಕರೆಕ್ಟಾಗಿ ಮಾಡಲ್ಲ ಅಂತ ಕೊಡ್ತಾರೆ. ಇನ್ನು ರಘು ಅವರು ಅಶ್ವಿನಿ ಗೌಡ ಕೊಡ್ತಾರೆ, ಸೇಮ್ ರೀಸನ್ಸ್. ಏನಂತಂದ್ರೆ ಅಂದ್ರೆ ನಿಮ್ಮಿಂದ ಮನೆ ವಾತಾವರಣ ಹಾಳಾಗ್ತಾ ಇದೆ, ನೀವೇನೇನೋ ಸ್ಟೇಟ್ಮೆಂಟ್ಗಳು ಕೊಡ್ತೀರಾ, ನೀವು ಕರೆಕ್ಟಾಗಿ ಇರಲ್ಲ, ಮಾತು ಮೇಲೆ ನಿಲ್ಲಲ್ಲ, ಮಾತ್ರ ಮೇಲೆ ನಿಲ್ದಾನೆ ಮತ್ತೆ ನೀವೇ ಕರೆಕ್ಟ್ ಅಂತ ವಾದ ಬೇರೆ ಮಾಡ್ತಾ ಇರ್ತೀರಾ, ಇದು ಕರೆಕ್ಟ್ ಅಲ್ಲ ಅಂತ ಅಶ್ವಿನಿ ಕೊಡ್ತಾರೆ. ಅದೇ ರೀತಿಯಾಗಿ ಸುದ್ದಿ ಕೊಡ್ತಾರೆ. ಸುದ್ದಿ ಏನಂದ್ರೆ ಅಲ್ಲೊಂದು ಮಾತು ಇಲ್ಲೊಂದು ಮಾತು ಮಾತಾಡ್ತಾರೆ, ನಿಮ್ಮ ಆಟನೇ ಕಳೆದು ಹೋಗಿದೆ, ನೀವು ಎಕ್ಸ್ಪೆಕ್ಟೇಷನ್ ಏನೋ ಇಟ್ಕೊಂಡಿದ್ದೆ, ಇಲ್ಲಿ ಬಂದ್ಮೇಲೆ ನಿಮ್ಮ ಹತ್ರ ಏನೂ ಇಲ್ಲ, ಎಂತ ಏನಿಲ್ಲ, ಮ್ಯಾಟ್ರ್ ಇಲ್ಲ ಅಂತ ಹೇಳಿ ಹೇಳ್ತಾರೆ. ರೀಸನ್ಸ್ ಅಂತ ಅಷ್ಟು ಕಂಫರ್ಟಬಲ್ ಇತ್ತ ಅಂತ ನೀವೇ ಕಮೆಂಟ್ ಮಾಡಿ. ಇನ್ನು ಅದಾದ್ಮೇಲೆ ನಮ್ಮ ರಿಷಾ ಅವರು ಗಿಲ್ಲಿ ಕೊಡ್ತಾರೆ, ಸೇಮ್ ರೀಸನ್ಸ್. ಏನಕ್ಕಂದ್ರೆ ಆ ರೀತಿ ಆಟ ಆಡ್ಬೋದಾಗಿತ್ತು, ನೀವು ಈ ರೀತಿ ಆಡ್ಬೋದಾಗಿತ್ತು, ಹಂಗೆ ಹಿಂಗೆ ಅಂತೆಲ್ಲ. ಅದಾದ್ಮೇಲೆ ಅಶ್ವಿನಿ ಕೊಡ್ತಾರೆ, ಇವ್ರು ಕೂಡ ಅಶ್ವಿನಿಗೆ ಕೊಡ್ತಾರೆ. ಇವರು ತುಂಬಾ ಸ್ಟ್ರಾಂಗು, ವಿಷ ತುಂಬಿರ ಹಾವು, ಹಾಗೆ ಹೀಗೆ ಅಂತ ರೀಸನ್ಸ್ ಅಲ್ಲಿ ಸಿಲ್ಲಿ ಆಗಿತ್ತು ಅಶ್ವಿನಿ ಮೇಲೆ ಕೊಡೋ ರೀಸನ್ಸ್. ಇನ್ನು ಅದಾದ್ಮೇಲೆ ರಾಶಿ ಅವರು ಅಶ್ವಿನಿ ಗೌಡ ಕೊಡ್ತಾರೆ. ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು, ಯಾಕಂದ್ರೆ ಅಶ್ವಿನಿ ಗೌಡ ಕೊಡ್ತಾರೆ ಅಂತ. ಇವ್ರು ಏನಂತಾರೆ ಅಂದ್ರೆ, ನಾನು ಸೂರಜ್ ಮಾತಾಡ್ಬೇಕಾದ್ರೆ ಸೂರಜ್ ಏನೋ ಮಾತಾಡಿರ್ತಾರೆ, ಏನೋ ಹೇಳಿರ್ತಾರೆ, ಅದನ್ನ ನೀವು ಬೇರೆ ರೀತಿ ಕನ್ವೆ ಮಾಡೋದಾಗಿರ್ಬೋದು, ನನ್ನ ಬಗ್ಗೆ ಹೇಳೋದಾಗಿರ್ಬೋದು, ಇದು ಕರೆಕ್ಟ್ ಅಲ್ಲ. ಅದೇ ರೀತಿಯಾಗಿ ಲೆಟರ್ ಅಂತ ಬಂದಾಗ ರಕ್ಷಿತಾ ನಾನು ತಗೊಂಡಿದ್ದಂತೆಲ್ಲ ಹೇಳ್ತೀರಾ, ಬಟ್ ಅಲ್ಲಿ ಮಾಡಿರೋದೇ ಬೇರೆ, ನೀವು ಇದೆಲ್ಲ ನಂಗೆ ಇಷ್ಟ ಆಗಿಲ್ಲ ಅಂತೇಳಿ ಅವ್ರ ಮೇಲೆ ನೀವು ನನ್ನ ಮೇಲೆ ವಿಷಯ ಕಳ್ತೀರ ಅಂತೇಳಿ ಮೆಣಸಿನ್ಕಾಯಿ ಕೊಡ್ತಾರೆ. ಅದೇ ರೀತಿಯಾಗಿ ರಕ್ಷಿತಾ ಕೊಡ್ತಾರೆ, ನಿಮ್ಮ ಆಟ ಆಗಿರ್ಬೋದು, ನಿಮ್ಮ ಮಾತಾಗಿರ್ಬೋದು, ಒಂದೊಂದ್ಸಲ ಒಂದು ರೀತಿ ಇರುತ್ತೆ, ನೀವು ಕರೆಕ್ಟಾಗಿ ಸೇಮ್ ಟೈಮಲ್ಲಿ ಸೇಮ್ ಬಿಹೇವ್ ಮಾಡಲ್ಲ ಅಂತಾರೆ. ಯಾರು ಬಿಹೇವ್ ಮಾಡಲ್ಲ, ಕೋಪ ಬಂದಾಗ ಬೇರೆ ಬಿಹೇವ್ ಮಾಡ್ತಾರೆ, ನಾರ್ಮಲ್ ಇದ್ದಾಗ ಬೇರೆ ಬಿಹೇವ್ ಮಾಡ್ತಾರೆ. ಒಂದೇ ಸಲ ಬಿಹೇವ್ ಯಾರು ಒಂದೇ ರೀತಿಯಾಗಿ ಯಾರು ಮಾಡಲ್ಲ ಅಂತ ಹೇಳ್ಬೋದು. ಇನ್ನು ಗಿಲ್ಲಿ ರಿಷಾ ಕೊಡ್ತಾನೆ, ಧ್ರುವಂತ ಕೊಡ್ತಾನೆ. ರಿಷಾ ಅವ್ರಿಗೆ ಅಷ್ಟೇನೆ, ಅಂದ್ರೆ ನೀವು ಯಾವ್ದು ಸಿಲ್ಲಿ ತಗೊಂತೀರಾ, ಯಾವ್ದು ಕಾಮಿಡಿ ತಗೊಂತೀರಾ, ಯಾವ್ದು ಸೀರಿಯಸ್ ತಗೊಂತೀರಾ ಅಂತ ಗೊತ್ತಾಗಲ್ಲ. ನೀವು ಮ್ಯಾನ್ ಲೀಡಿಂಗ್ ಆಗಿರ್ಬೋದು, ಮಾತಾಡೋದಾಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ನೀವು ಯಾವ ರೀತಿ ಆದ್ರೆ ಥಿಂಕ್ ಮಾಡ್ತೀವೋ ಅದೇ ರೀತಿ ಅಲ್ಲ. ನೀವು ಒಬ್ಬರ ಸ್ಟ್ರಾಂಗ್ ಆಗಿ ಬಿಗ್ ಬಾಸ್ ಮನೆಗೆ ಬಂದಿರಾ, ಬಟ್ ಆ ರೀತಿ ನೀವು ಅನ್ಕೊಂಡಿಲ್ಲ, ನೀವೆಲ್ಲ ವೇಸ್ಟ್. ಜಾನಿಯವರು ಒಂದು ಮಾತು ಹೇಳ್ತಾರಲ್ಲ, ಇದಕ್ಕಿಂತ ಅಲ್ಲಿಗಿತ್ರ ಹಾವು ಅಂತ, ಅದೇ ರೀತಿಯಾಗಿ ನೀವು ಅಂತ ಹೇಳಿದ್ರೆ, ನೀವು ಪ್ರತಿ ಸಲ ಗಿಲ್ಲಿ ಫೈನಲ್ಗೆ ಹೋಗ್ತಾನೆ, ಕಾವನ್ ಕರ್ಕೊಂಡು ಹೋಗ್ತಾನೆ ಅಂತ ಅಲ್ಲಿ ಹೇಳ್ತೀರಾ. ನಾನು ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತ. ಇದು ಕಟ್ ಮಾಡಿದೆಲ್ಲ ಲೈವಲ್ಲಿ ತೋರಿಸಿದ್ರು, ಕಟ್ ಮಾಡಿದೆ ಒಳ್ಳೇದಾಯ್ತು, ಇಲ್ಲಾಂದ್ರೆ ಫ್ಯಾನ್ಸ್ ಎಲ್ಲ ತುಂಬಾ ಇದಾಗ್ತಾ ಇತ್ತು. ಇನ್ನು ಅದೇ ಹೇಳ್ತಾರೆ. ಅದಾದ್ಮೇಲೆ ಸುದ್ದಿ ಅವರು ಅಶ್ವಿನಿ ಗೌಡ ಮಾಳು ಕೊಡ್ತಾರೆ. ಮಾಳು ಅಂದ್ರೆ ನೀವು ಥಿಂಕಿಂಗ್ ಮಾಡಕ್ಕೆ ಬರಲ್ಲ, ಓವರ್ ಆಗಿ ಮಾಡ್ತಾ ಇರ್ತೀರಾ, ಅದು ನಿಮ್ಗೆ ಆಲೋಚನೆ ಬರಲ್ಲ ಅಂತಾರೆ. ಅಶ್ವಿನಿ ಗೌಡರಿಗೆ ಅಷ್ಟೇನೆ. ಏನಂತ ಅಂದ್ರೆ ಅಶ್ವಿನಿ ಗೌಡ ಅವ್ರಿಗೆ, ನೀವು ಪ್ರತಿ ಸಲ ತಗೊಂಡಾಗ ನೀವು ನಿಮ್ದೇನು ಆಲೋಚನೆ ಮಾಡ್ತಾ ಇರ್ತೀರಾ, ನಿಮ್ ಕಡೆ ನೀವು ಮಾತಾಡ್ತಾ ಇರ್ತೀರಾ, ಬಟ್ ಏನಾದ್ರೂ ಹೇಳ್ಬೇಕಂದ್ರೆ ಅದು ಜಾಹ್ನವಿ ಹೇಳಿದ್ ನನ್ನ ಹತ್ರ ಹೇಳ್ತಾರೆ, ಅದು ಹೋಗಿ ಡೈರೆಕ್ಟ್ ಆಗಿ ಜಾಹ್ನವಿ ಹತ್ರ ಹೇಳ್ಬೋದು. ಅಂದ್ರೆ ಆ ರಕ್ಷಿತ ವಿಷಯದಲ್ಲಿ ಆ ಮಾತ್ರ ವಿನಾನ ಆದ್ರೆ ಜಾಹ್ನವಿ ಅವ್ರು ಮಾತ್ರ ಸೇಫ್ ಅದಲ್ಲ ಆ ವಿಷಯನ. ಇನ್ನು ಅಶ್ವಿನಿ ಅವರು ಕೂಡ ಸೇಮ್ ಜಾಹ್ನವಿಗೆ ಸುದ್ದಿ ಕೊಡ್ತಾರೆ. ಒಂದು ಒಳ್ಳೆ ಟಾಂಟ್ ಅಂತ ಕೊಟ್ಟರು. ಸುದ್ದಿ ಅವರು ಪ್ರತಿ ಸಲನು ಬೇರೆನೇ ಹೋಗ್ತಾ ಇರ್ತಾರೆ, ಬೇರೆನೇ ಇದು ಮಾಡ್ತಿರ್ತಾರೆ. ಇಲ್ಲಿ ನಾವು ಕಂಟೆಸ್ಟೆಂಟ್ಗಳಲ್ವಾ, ನಾವು ಗೆಲ್ಲಕ್ ಬಂದಿಲ್ವಾ, ನಾವು ಆಡಕ್ ಬಂದಿಲ್ವಾ ಅಂತೆಲ್ಲ ಹೇಳ್ತಾರೆ. ಇನ್ನು ಜಾಹ್ನವಿ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾರೆ. ಯಾಕಂದ್ರೆ ಗೆಜ್ಜೆ ತಂದಿದ್ದು ನೀವು, ಆಡಿದ್ದು ನೀವು, ಮಾಡೋಣ ಅಂತ ಹೇಳಿದ್ದು ನೀವು, ಇದು ಮಾಡಿದ್ದು ನೀವು, ಕೊನೆಗೆ ರಕ್ಷಿತ ಹತ್ರ ಹೋಗಿ ಕಾಂಪ್ರಮೈಸ್ ಆಗಿ ನಾನು ಒಳ್ಳೆ ತರ ಪೋಟ್ರೆ ಮಾಡ್ಕೊಂಡು ನನ್ನನ್ನು ಮಾತ್ರ ಕೆಟ್ಟ ತರ ನೀವು ಪೋಟ್ರೆ ಮಾಡ್ತಾ ಇದ್ದಾರೆ ಅಂತ ಎಕ್ಸ್ಪೋಸ್ ಮಾಡ್ತಾರೆ. ಮತ್ತೆ ಇದ್ರ ಬಗ್ಗೆ ನೀವೇನಂತ ಕಮೆಂಟ್ ಮಾಡಿ. ಇದಾದ್ಮೇಲೆ ಸ್ಪಂದನ ಮತ್ತು ನಮ್ಮ ಕಾವ್ಯ ಯಾರೋ ಸೂರಜ್ ಅವರ ಜಗಳಾಡ್ತಾರೆ ಧ್ರುವಂತ ಅವ್ರು ಮಾತಾಡಿದ್ದಾರೆ, ಬಟ್ ನಾ ಆ ತರ ಮಾತಾಡಿಲ್ಲ, ನಾನು ಆ ಕನ್ವೆಯಲ್ಲಿ ಮಾತಾಡಿಲ್ಲ, ಈ ತರ ಮಾತಾಡಿದೀನಿ, ಆ ತರ ಮಾತಾಡಿದೆ ಅಂತೆಲ್ಲ ಮಾಡ್ತಾರೆ. ಇಲ್ಲಿ ಎಕ್ಸ್ಪೋಸ್ ಅಲ್ಲಿ ಆರಾಮ್ ನಾವು ಗೆಸ್ ಮಾಡ್ಬೋದು ಧ್ರುವಂತ ಅವ್ರದೇ ತಪ್ಪು ಅಂತ. ಧ್ರುವಂತ ಅವ್ರು ಈ ರೀತಿಯಾದ ಮಾತ್ರ ತುಂಬಾ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ನೆಕ್ಸ್ಟ್ ವೀಕ್ ಮನೆಯಿಂದ ಹೊರಗಡೆ ಬರೋದು ಗ್ಯಾರಂಟಿ. ಅದೇನಂತ ಟಕ ನೀವು ಮುಂದಿನ ವಾರ ಹೋಗೋದು ಪಕ್ಕ ಅಂತ ನಮಗೆ ಇಲ್ಲಿ ಡೈಲಾಗ್ ಹೇಳ್ತಾರಲ್ಲ, ಆ ರೀತಿಯಾಗಿರುತ್ತೆ. ಖಂಡಿತವಾಗ್ಲೂ ನಿನ್ನೆ ಎಪಿಸೋಡ್ ಅಷ್ಟು ಚೆನ್ನಾಗಿತ್ತ ಅಂದ್ರೆ ಬದಲಾದ್ರೆ ಎಲ್ಲರೂ, ಅಂದ್ರೆ ಅವರವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಅವರವರ ಒಂದು ಇದ್ರಿದ್ರಲ್ಲ, ಅದ್ರಲ್ಲಿ ಕೆಲವರು ಬದಲಾದ್ರು, ಅದು ಖುಷಿ ಕೂಡ ಆಯ್ತು. ಯಾಕಂದ್ರೆ ಈ ತರ ಬದಲಾದಾಗ್ಲೇ ಅವರ ಒರಿಜಿನಲ್ ಒಪಿನಿಯನ್ಗಳು, ಅವ್ರ ಒರಿಜಿನಲ್ ಆಟಗಳು, ಒರಿಜಿನಲ್ ಉತ್ತಮ ಕಳಪೆಗಳು, ಆಟಗಳು, ಟಾಸ್ಕ್ಗಳು ಎಲ್ಲ ಒರಿಜಿನಲ್ ಆಗಿರ್ತವೆ. ಯಾರೋ ಕೊಟ್ರು ಏನೋ ಕೊಟ್ರು ಅನ್ನೋದು ಇವರೆಲ್ಲ ಬದಲಾದ್ರು, ಬಟ್ ಈ ಟೀಮ್ ಯಾವಾಗ ಬದಲಾಗುತ್ತೆ ನೋಡೋಣ. ಕಾವ್ಯ ಗಿಲ್ಲಿ ಇವ್ರ ಟೀಮ್ ಯಾವಾಗ ಬದಲಾಗುತ್ತೆ ನೋಡೋಣ ಅಂತ ಹೇಳ್ತೀನಿ.
ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.